ಜಾಸ್ತಿಯಾದ ಉಪ್ಪಿಟ್ಟು, ಮಂಗಳವಾರ ಅಂದದ ಪ್ಲೇನ್ ದೋಸೆ, ಬುಧವಾರ ಅದಕ್ಕೊಂದಿಷ್ಟು ಕೆಂಪು ಚಟ್ನಿ, ಗುರುವಾರ ಮತ್ತದೆ ಚೌಚೌ ಬಾತ್, ಶುಕ್ರವಾರ ಏನ್ ಮಾಡ್ಲಿ ಈ ಇಡ್ಲಿ, ಶನಿವಾರದ ಸೀದೋದ್ ರೊಟ್ಟಿ. ಬರ್ತಿದೆ ಭಾನುವಾರದ ಕನಸು, ಪುದೀನ ಚಿಕನ್ ಫ್ರೈ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ನಾಲ್ಕೈದು ಹೆಸರಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ತಟ್ಟೆಗೆ ಇಟ್ಕೊಳ್ರಿ. ಆಮೇಲೆ ಪುದೀನ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಪುದೀನ ಸೊಪ್ಪು ತಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಅದೇ ತಟ್ಟೆಗೆ ಇಟ್ಕೊಳ್ರಿ. ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ತಗೊಳ್ರಿ. ಇದು ಸಾಧಾರಣ ಖಾರ ಇರೋದ್ರಿಂದ 10ರಿಂದ 12 ಮೆಣಸಿನ್ಕಾಯಿನ ನಾನು ತಗೊಂಡಿನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಆ ತಟ್ಟಿಗೆ ಹಾಕ್ಕೊಳ್ರಿ. ಆಮೇಲೆ ಟೊಮಟೊ ಹಣ್ಣು ಸಣ್ಣ 2 ಸಾಕು. ಜಾಸ್ತಿ ಟೊಮಟೊ ಹಣ್ಣು ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ 2 ಸಾಕು. ಅದನ್ನು ತೊಳ್ಕೊಂಡು ತಟ್ಟಿಗೆ ಹಾಕ್ಕೊಳ್ರಿ. ಆಮೇಲೆ ಒಂದು 4 ಈರುಳ್ಳಿ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ತಟ್ಟಿಗೆ ಹಾಕ್ಕೊಳ್ರಿ. ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆಯೋಕೆ ಹೇಳಾರ ಅಂತ ಮತ್ತು ಸೋಪು ಬ್ರಷ್ ತಗೊಂಡ್ಬಿಟ್ಟಿರಿ. ನೆಕ್ಸ್ಟು ಮಸಾಲೆ ಮಾಡ್ಕೊಳ್ಳೋಣ. ಒಂದು ಜಾರ್ ತಗೊಳ್ರಿ, ಸ್ವಲ್ಪ ಕೊಬ್ಬರಿ ಹಾಕೊಳ್ರಿ, 3 ಗುಂಟೂರು ಮೆಣಸಿನ್ಕಾಯಿ, ತೋರ್ಬೆರಳಷ್ಟು ಚಕ್ಕೆ, ಕರಿಮೆಣಸಿನ್ಕಾಳು 15, 4 ಲವಂಗ, ತೊಳೆದಿಟ್ಟಿದ ಹಸಿ ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, 2 ಬೆಳ್ಳುಳ್ಳಿ ಉಂಡೆ, ಅರ್ಧ ಹೆಬ್ಬಟ್ಟಷ್ಟು ಶುಂಠಿ ಹಾಕ್ಕೊಂಡು ಪೌಡ್ರ್ ಥರ ರುಬ್ಕೊಂಡು ಒಂದು ಕಡೆಗೆ ಇಟ್ಕೊಳ್ರಿ. ಆಮೇಲೆ ತೊಳೆದಿಟ್ಟಿದ್ದು ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ರಿ. ಪುದೀನ ಸೊಪ್ಪು ತಗೊಳ್ರಿ, ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ರಿ. ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಚಬೇಕಾದ್ರೆ ಅವಾಗ ಅನ್ನಿಸ್ತತೆ, ಪ್ರೀತಿಸುವುದೆಲ್ಲ ಸಿಗುವುದಾದರೆ ಕಣ್ಣೀರಿಗೆ ಬೆಲೆ ಎಲ್ಲಿದೆ, ಸಿಗುವುದೆಲ್ಲವನ್ನು ಪ್ರೀತಿಸುವುದಾದರೆ ಕಣ್ಣೀರಿಗೆ ಅವಕಾಶವೆಲ್ಲಿದೆ. ಹಂಗಂತ ಹೇಳಿ ಈರುಳ್ಳಿನ ಲಾಸ್ಟ್ ಹೆಚ್ಚಿಗೆ ಇಟ್ಕೊಳ್ರಿ, ಫಸ್ಟಿಂದಾನೆ ಹತ್ಕೊಂತ ಕುಟ್ಕೊಬೇಡ್ರಿ. ಆಮೇಲೆ ಟೊಮಟೊ ಹಣ್ಣು ತಗೊಂಡು ಅವನು ಉದ್ದುದ್ದಕ್ಕೆ ಹೆಚ್ಕೊಳ್ರಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಹಸಿ ವಾಸನೆ ಹೋಗೋದಟ್ಟ ಫ್ರೈ ಮಾಡೋಕೆ ಹಾಕ್ಕೊಂಡಿರೋದು ಈರುಳ್ಳಿ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮಟೊ ಹಣ್ಣು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕೊಂಡ ತಕ್ಷಣ ಬೇಗನೂ ಬೇಯ್ತೈತೆ ಈರುಳ್ಳಿ ಮತ್ತು ಟೊಮಟೊ ಹಣ್ಣು. ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್, ಪಾಪ ಅದಂತರದ ಥ್ಯಾಂಕ್ ಯು ಫಾರ್ ಯೂಸಿಂಗ್ ಮಿ ಆಸ್ ಯುವರ್ ಟೈಮ್ ಪಾಸ್ ಅಂತ, ಪರವಾಗಿಲ್ಲ. ಅದಾದ್ಮೇಲೆ ಚಿಕನ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಪೌಡ್ರು, ಅದು ಪೌಡ್ರನ್ನ ಹಾಕ್ಕೊಳ್ರಿ. ಆಮೇಲೆ ಪುದೀನ ಸೊಪ್ಪು ಏನೇನು ಹೆಚ್ಚಿಟ್ಕೊಂಡಿದ್ರಲ್ಲ ಪುದೀನ ಸೊಪ್ಪು ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ರಿ. ಆಮೇಲೆ ಚಿಕನ್ ಮುಳುಗೋವರೆಗೂ ನೀರು ಹಾಕ್ಕೊಳ್ರಿ. ಅದಾದ್ಮೇಲೆ ಅದ್ರ ಮೇಲೆ ಒಂದು ಟೀ ಕಪ್ ಅಷ್ಟು ಎಕ್ಸ್ಟ್ರಾ ನೀರು ಹಾಕ್ಬೇಕು, ಯಾಕೆಂದರೆ ಚಿಕನ್ ಡೈರೆಕ್ಟ್ ಹಾಕಿರ್ತಾವಲ್ಲ ಅದು ಬೇಯಬೇಕು, ಅದಕ್ಕಾಗಿ. ಆಮೇಲೆ ಅದು ಕುದ್ದು ನೋಡಿ ಇದು ಇಷ್ಟು ಲೆವೆಲ್ಲೇ ಬರ್ಬೇಕು ನಮಗೆ.